ದಿನ ಪೆಂತೆಕೋಸ್ತ ಹಬ್ಬದ ದಿನ ಅಂತ ಈ ದಿನ ನಮ್ಮ ಒಂದು ಕ್ರೈಸ್ತರ ಒಂದು ಇದರ ಪ್ರಕಾರ ಪದ್ಧತಿ ಪ್ರಕಾರ. ಅಂದರೆ ಯಾವಾಗ ದೇವರನ್ನ ಸ್ತುತಿಸಿ ಕೊಂಡಾಡುತ್ತಾ ಆತನ ಮಕ್ಕಳು, ಆತನ ನಂಬಿದವರು, ಮಕ್ಕಳು, ಸೇವಕರು ಇದ್ದಾಗ ಪರಿಶುದ್ಧಾತ್ಮ ದೇವರು ತನ್ನ ಆತ್ಮದ ಅಭಿಷೇಕವನ್ನ ಸುರಿಸ್ತದೆ. ಆತ್ಮದ ಅಭಿಷೇಕವನ್ನು ಹೊಂದಿದಾಗ ಆತನ ಮಕ್ಕಳು, ದೇವರ ಮಕ್ಕಳು, ನಂಬಿದವರು ಬಲವನ್ನ ಹೊಂದಿಕೊಳ್ತಾರೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 1ರಿಂದ 4 ವಚನಗಳು ಓದ್ರಿ. ಮೊದಲಿಗೆ ನಾವು ನೋಡಿಕೊಳ್ಳೋಣ. ಅಪೊಸ್ತಲ ಕಾರ್ಯಗಳು ಚಾಪ್ಟರ್ 1:1-4, 1ರಿಂದ 4 ವಚನಗಳು. ಪಂಚಾಶತಮದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದು ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆತ್ಮ ದೇವರು, ಪರಿಶುದ್ಧಾತ್ಮ ದೇವರ ಅಭಿಷೇಕ ನಾವು ಹೊಂದಿಕೊಂಡಾಗ ಏನಾಗುತ್ತದೆ? ಬಲವನ್ನು ಹೊಂದಿಕೊಳ್ತೇವೆ ಮಕ್ಕಳೇ. ಪವಿತ್ರಾತ್ಮ ದೇವರು ಆಕಾಶದಿಂದ, ಮಹಾಕಾಶದಿಂದ ಇಳಿದು ಬಂದಾಗ ಮಹಾಶಬ್ದವಾಗಿ ದೇವರು ಇಳಿದು ಬಂದು ಅವರ ಮೇಲೆ ಅಭಿಷೇಕ ಮಾಡಿದಾಗ ಅದಿದ್ದವರೆಲ್ಲರೂ ಯಾರಂತೆ? ಅದಿದ್ದವರೆಲ್ಲರೂ ದೇವರ ಮಕ್ಕಳು, ದೇವರಲ್ಲಿ ನಂಬಿಕೆ ಇಟ್ಟವರು, ದೇವರನ್ನು ಪ್ರೀತಿಸುವವರು, ದೇವರನ್ನು ಪ್ರಾರ್ಥಿಸುವವರು. ಹೇಗಂತೆ? ಏಕ ಮನಸ್ಸುಳ್ಳವರಾಗಿ ಅಂತ ಇದೆ. ಇದು ಬಹಳ ಮುಖ್ಯ ಮಕ್ಕಳು. ನಾವಿಲ್ಲಿ ಇಷ್ಟು ಜನ ಇದ್ದೀವಿ. ಈಗ ನಾವು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ, ಹಾಡಾಡುವಾಗ ಎಲ್ಲರೂ ಹಾಡಾಡ್ತೇವಲ್ಲ. ಆರಾಧನೆ ಮಾಡುವಾಗ ಎಲ್ಲರೂ ಎದ್ದಿಟ್ಟುಕೊಂಡು ನಮ್ಮ ಪ್ರಾಣಾತ್ಮ ಶರೀರಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಆರಾಧನೆ ಮಾಡುವಾಗ ಅಲ್ಲಿ ದೇವರ ಆತ್ಮ, ಪರಿಶುದ್ಧಾತ್ಮ ದೇವರ ಅಭಿಷೇಕ ನಮ್ಮ ಮೇಲೆ ಇರ್ತದೆ ಮಕ್ಕಳು. ಇಲ್ಲಿ ನಮ್ಮ ಸಭೆಯಲ್ಲಿ, ನಮ್ಮ ಮಧ್ಯದಲ್ಲಿ ಆತ್ಮ ದೇವರಿದ್ದಾರೆ. ಅದು ನಂಬಿಕೆ ಅಲ್ವಾ? ನಂಬಿಕೆ ಅಂದ್ರೆ ಇಲ್ಲದನ್ನ ಇದೆ ಅಂತ ಅಂದುಕೊಳ್ಳುವುದು, ನಂಬುವುದೇ ನಂಬಿಕೆ, ವಿಶ್ವಾಸ ಅಂತ. ಈಗ ನಮ್ಮ ಮಧ್ಯದಲ್ಲಿ ನಮ್ಮ ಕಣ್ಣಿಗೆ ಕಾಣದ ಆತ್ಮ ದೇವರು, ಪರಿಶುದ್ಧಾತ್ಮ ದೇವರು ಇದ್ದಾನೆ. ನಾವು ಪ್ರಾರ್ಥಿಸಿದಾಗ, ಆರಾಧಿಸಿದಾಗ, ಸ್ತುತಿಸಿದಾಗ, ಕೊಂಡಾಡಿದಾಗ ದೇವರ ಆತ್ಮನು ಪರಲೋಕದಿಂದ ಭೂಲೋಕಕ್ಕೆ ಇಳಿದು ಬರ್ತದೆ ಮಕ್ಕಳು. ಬಂದಿದೆ. ಈಗ ನಮ್ಮ ಮಧ್ಯದಲ್ಲಿ ಆತ್ಮ ದೇವರು ಇದ್ದಾನೆ. ಆತ್ಮ ದೇವರು ಯಾವಾಗ ಬರ್ತಾನೆ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ, ಒಂದೇ ನಂಬಿಕೆಯಿಂದ, ಒಂದೇ ಪ್ರೀತಿಯಿಂದ, ಒಂದೇ ರೀತಿಯಲ್ಲಿ ನಾವು ದೇವರನ್ನ ಪ್ರಾರ್ಥಿಸಿದಾಗ, ಆತನನ್ನು ಪ್ರಾರ್ಥಿಸಿ ನಾವು ಕೇಳಿಕೊಂಡಾಗ ಆತನ ಬಲದಿಂದ ನಾವು ತುಂಬಿಕೊಳ್ಳುವಂತೆ ದೇವರ ಬಲವು ನಮ್ಮ ಮೇಲೆ ಇಳಿದು ಬರುವುದು. ಪರಿಶುದ್ಧಾತ್ಮ ದೇವರು ಇಳಿದು ಬಂದಾಗ, ದೇವರ ಬಲವು ನಮ್ಮ ಮೇಲೆ ಬಂದಾಗ ನಾವು ಇನ್ನೂ ಹೆಚ್ಚಾಗಿ ಬಲ ಹೊಂದಿದವರಾಗಿ ದೇವರನ್ನ ಸ್ತುತಿಸಿ ಕೊಂಡಾಡ್ತೇವಂತೆ ಅಲ್ಲ. ಈಗ ನಾವು ಇಲ್ಲಿ ಪ್ರಾರ್ಥನೆ ಮಾಡಿ ಆರಾಧನೆಗೆ ಮಾಡೋಕೆ ನಿಂತ 3-4 ಜನರು, ನೀವು ಅಲ್ಲಿದ್ದಂತ ಇಷ್ಟೆಲ್ಲ ಜನರು ಆರಾಧನೆ ಮಾಡುವಾಗ ಹಾಡು ಹಾಡ್ತಾ ಹಾಡ್ತಾ ಬರ್ತಾ ಬರ್ತಾ ಜೋರಾಗುತ್ತೆ ನೋಡಿ. ನೋಡಿ, ಕೆಲವೊಮ್ಮೆ ನಮ್ಗೆ ಏನಾಗುತ್ತೆ? ಆತ್ಮಭರಿತರಾದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ? ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ಗೊತ್ತಿಲ್ಲ, ಅಳಲ್ಲ ನಾವು. ಆದ್ರೆ ಆತ್ಮ ದೇವರ ಅಭಿಷೇಕ ಹೊಂದಿದಾಗ ಅದು ನಮಗೆ ಮೈಯಲ್ಲಿ ಒಂದು ಜೀವನ ಉಂಟಾಗ್ತದೆ ಮಕ್ಕಳು. ಜೀವ ಬರ್ತದೆ. ನಾವು ಮಂದಿರದೊಳಗೆ ಬರೋದಕ್ಕಿಂತ ಮುಂಚೆ ನಾವು ಸತ್ತವರಾಗಿರ್ತೇವಂತೆ. ಮಂದಿರದೊಳಗೆ ಬಂದಾಗ ಉಜ್ಜೀವ ಹೊಂದಿಕೊಳ್ತೇವೆ. ಅದು ಆತ್ಮದ ಬಲ. ಹೌದಾ? ಆತ್ಮದ ಬಲ, ಆತ್ಮದ ಬಲವನ್ನು ನಾವು ಹೊಂದಿಕೊಳ್ತೇವೆ. ಅಂತ ಆತ್ಮ ದೇವರು ಯಾವ ರೀತಿಯಲ್ಲಿ ಆತ್ಮದ ಬಲ ಬಂದಾಗ ಸತ್ತವರು ಕೂಡ ಎದ್ದು ಬರ್ತಾರೆ. ಒಣಗಿದ ಎಲುಬುಗಳಿಗೆ ದೇವರು ಜೀವ ನೀಡಿದ್ದಾನೆ ಅನ್ನೋದನ್ನು ನಾವು ಬೈಬಲಲ್ಲಿ ನೋಡ್ತೇವೆ ಮಕ್ಕಳು. ನೋಡೋಣ, ಅದೇ ವಿಷಯವನ್ನು ನೋಡೋಣ. ಎಜೆಕಿಯೇಲ ಗ್ರಂಥ ತೆಗೆದು, ಎಜೆಕಿಯೇಲು ಪ್ರವಾದನೆ ಗ್ರಂಥ, ಎಜೆಕಿಯೇಲ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1ರಿಂದ 14 ವಚನಗಳು. ಬೇಗ ಬೇಗ ಓದ್ರಿ ಮಕ್ಕಳೇ. ಎಜೆಕಿಯೇಲು
వెళ్ళుచుండగా యెహోవా నన్ను తోడుకొని పోయి ఎముకలతో నిండిన యొక్క లోయలో నన్ను దింపెను. ఆయన వాటి మధ్య నన్ను ఇటు అటు నడిపించుచుండగా ఎముకల అనేకములు ఆ లోయలో కనబడెను. అవి కేవలం ఎండిపోయినవి. ఆయన, నరపుత్రుడా, ఎండిపోయిన ఈ ఎముకలు బ్రతుకగలవా అని నన్ను అడగగా, ప్రభువా యెహోవా, అది నీకే తెలియనని నేనంటిని. అందుకాయన ప్రవచనమెత్తి ఎండిపోయిన ఈ ఎముకలతో ఇట్లనుము, ఎండిపోయిన ఎముకలారా, యెహోవా మాట ఆలకించుడి. ఈ ఎముకలకు ప్రభువైన యెహోవా సెలవిచ్చినది ఏమనగా, మీరు బ్రతుకున్నట్లు నేను మీలోనికి జీవాత్మను రప్పించుచున్నాను. చర్మము కప్పి మీకు నరములు ఇచ్చి మీ మీద మాంసము పొదిగి చర్మము మీ మీదికి కప్పెదను. మీలో జీవాత్మ ఉంచగా మీరు బ్రతుకుదురు. అప్పుడు నేను యెహోవానై ఉన్నానని మీరు తెలుసుకొందురు. ఆయన నాకిచ్చిన ఆజ్ఞ ప్రకారము నేను ప్రవచించుచుండగా గడగడమన ధ్వని ఒకటి పుట్టెను. అప్పుడు ఎముకలు ఒకదానితో ఒకటి కలుసుకొనెను. నేను చూచుచుండగా నరములను మాంసమును వాటి మీదికి వచ్చెను. వాటిపైన చర్మము కప్పెను. అయితే వాటిలో జీవాత్మ ఎంత మాత్రమును లేకపోయెను. అప్పుడు ఆయన, నరపుత్రుడా, జీవాత్మ వచ్చినట్లు ప్రవచించి ఇట్లనుము, ప్రభువగు యెహోవా సెలవిచ్చున్నదేమనగా, జీవాత్మ నలుదిక్కుల నుండి వచ్చి హతులైన వీరు బ్రతుకున్నట్లు వారి మీద ఊపిరి విడువుము. ఆయన నాకు ఆజ్ఞాపించినట్లు నేను ప్రవచింపగా జీవాత్మ వారిలోనికి వచ్చెను. వారు సజీవులై లేచి లెక్కింప శక్యము కాని మహాసైన్యమై నిలిచిరి. అప్పుడు ఆయన నాతో ఇట్లనెను, నరపుత్రుడా, ఈ ఎముకలు ఇశ్రాయేలీయుల అందరినీ సూచించుచున్నవి. వారు మన ఎముకలు ఎండిపోయెను, మన ఆశ విఫలమాయెను, మనము నాశనమైపోతిమి అని అనుకొనుచున్నారు. కాబట్టి ప్రవచనమెత్తి వారితో ఇట్లనము, ప్రభువగు యెహోవా సెలవిచ్చినదేమనగా, నా ప్రజలారా, మీరున్న సమాధులను నేను తెరిచెదను. సమాధులలో నుండి మిమ్మల్ని బయటికి రప్పించి ఇశ్రాయేలు దేశంలోనికి తోడుకొని వచ్చేదను. నా ప్రజలారా, నేను సమాధులను తెరిచి సమాధులలో నున్న మిమ్మల్ని బయటికి రప్పించగా నేను యెహోవానై ఉన్నానని మీరు తెలుసుకొందురు. మీరు బ్రతుకున్నట్లు నా ఆత్మను మీలో ఉంచి మీ దేశములో మిమ్మల్ని నివసింపజేసేదను. యెహోవానకు నేను మాట ఇచ్చి దానిని నెరవేర్చునని మీరు తెలుసుకొందురు. ఇదే యెహోవా ವಾಕ್ಕು. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಎಜಿಕೇಲ್ ಅನ್ನುವಂತ ಒಬ್ಬ ನರಪುತ್ರ, ದೇವರೇ ಹೇಳ್ತಾನೆ ನರಪುತ್ರನೇ ಅಂತ. ನಮ್ಮ ನಿಮ್ಮ ಹಾಗೆ ಒಬ್ಬ ಮಾಮೂಲು ಮನುಷ್ಯನೇ ಆಗಿದ್ದರೂ ದೇವರು ಆತನಿಗೆ ಒಂದು ಪ್ರವಾದನೆ ವರವನ್ನು ಕೊಡ್ತಾನೆ. ಪ್ರವಾದನೆ ಅಂದ್ರೆ ಮುಂದೆ ಏನಾಗುತ್ತದೆ ಅನ್ನೋದನ್ನ ಈಗ ಹೇಳೋದು. ಅರ್ಥ ಆಯ್ತಾ? ಈ ಒಂದು ವರ್ಷ ಆದ್ಮೇಲೆ ನಿಮ್ಗೆ ಏನಾಗಬಹುದು ಅಂತ ಕೆಲವರು ಹೇಳ್ತಾರೆ. ಅರ್ಥ ಆಯ್ತಾ? ನನಗೆ ಅನಿಸ್ತದೆ ಕೆಲವು ಸೇವಕರಿಗೆ ಅದೊಂದು ವರ. ಯಾಕಂದ್ರೆ ನೋಡಿದಾಗ ಮದುವೆ ಆಗಲಾರ್ದವ್ರಿಗೆ ಇನ್ನೊಂದು ವರ್ಷ ಮದುವೆ ಆಗ್ತದೆ, ಇನ್ನೊಂದು 6 ತಿಂಗಳೊಳಗೆ ಮದುವೆ ಆಗ್ತದೆ ಅಂತ ಹೇಳಿದಾಗ ಖಂಡಿತ ಅದು ಹಾಗೆ ಆಗ್ತದೆ. ಮಕ್ಕಳಾದವ್ರಿಗೆ ಇನ್ನು ಬರೋ ವರ್ಷಗಳಲ್ಲಿ ಮಗು ಆಗ್ತದಮ್ಮ ಅಂದ್ರೆ ಆಗ್ತದೆ. ಈ ರೀತಿ ಕೆಲವರಿಗೆ, ಎಲ್ಲರಿಗೆ ಈ ವರ ದೇವರು ಕೊಡಲ್ಲ. ಕೆಲವರಿಗೆ ದೇವರು ಪ್ರವಾದನೆ ವರವನ್ನು ಕೊಡ್ತಾನೆ. ಹಾಗೆ ನಮ್ಮ ಒಂದು AGM ಸಂಸ್ಥೆಯಲ್ಲಿ ಸೋಮಲಾಪುರದ ರಾಮಯ್ಯ ಗೊತ್ತಲ್ಲ ಎಲ್ಲರಿಗೆ? ಜಾನ್ ರಾಮಯ್ಯ ಗೊತ್ತಲ್ಲ ನಮ್ಮ ಸೋಮಲಾಪುರದವರು? ಜಾನ್ ರಾಮಯ್ಯನಿಗೆ ಆ ಒಂದು ವರ ಕೊಟ್ಟಲ್ಲ ದೇವರು. ಆ ಮಗ ಯಾರಾದ್ರೂ ನೋಡಿದಾಗ ಏನಾದ್ರು ಅನಿಸಿದಾಗ ಹೇಳಿದರೆ ಅದು ಹಾಗೆ ಆಗ್ತದೆ, ಆಗಿದೆ ಕೂಡ. ಮದುವೆ ಆಗಿದೆ, ಮಕ್ಕಳಾಗಿದೆ, ಆರಾಮಾಗಿದೆ, ಹೋಗ್ತಾರೆ ಅಂತ ಅನ್ಸಿದ್ರೆ ಹೋಗೇ ಬಿಟ್ಟ ಅನ್ಸಿದೆ, ಅನುಭವವಾಗಿದೆ. ಹಾಗೆ ನಿನ್ನೆ ಎಜಿಕೇಲನಿಗೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವ ದೇವರು ಏನ್ ಹೇಳ್ತಾ ಇದ್ದಾನೆ, ಅದನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ದೊಡ್ಡ ತಗ್ಗಿರ್ತದೆ, ತೆಲುಗಿನಲ್ಲಿ ಲೋಯ ಅಂತಾರೆ, ಕಣಿವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ತಗ್ಗದ ಪ್ರದೇಶ. ಆ ತಗ್ಗಾದ ಪ್ರದೇಶದಲ್ಲಿ ಏನಿತ್ತಂತೆ, ಒಣಗಿದ ಎಲುಬುಗಳು ರಾಶಿ ಬಿದ್ದಿದ್ವಂತೆ. ಒಣಗಿದ ಎಲುಬುಗಳು ರಾಶಿ ಬಿದ್ದಿದ್ದಾವೆ. ಅಲ್ಲಿ ಆ ಎಜಿಕೇಲನ್ನು ಕರ್ಕೊಂಡು ಹೋಗಿ ಯೆಹೋವ ದೇವರು ಏನ್ ಹೇಳ್ತಿದ್ದಾನೆ, ನರಪುತ್ರ, ಈ ಎಲುಬುಗಳಿಗೆ ಜೀವ ಬರ್ತದ ಅಂತ ಕೇಳ್ತಾರೆ.
ರಾಮಯ್ಯ ಮಾತಾಡೋ ಮಾತಲ್ಲ, ದೇವರು ಆತನೊಟ್ಟಿಗೆ ಹೇಳಿ ಮಾತಾಡ್ತದೆ. ಹಾಗೆ ಯೆಜಕೇಲನಿಗೆ ಯೆಹೋವ ದೇವರು ಹೇಳ್ತಾ ಇದ್ದಾನೆ, ನೀನು ಆ ಎಲುಬುಗಳ ಹತ್ರ ಹೋಗಿ ನಿಂತುಕೊಂಡು ಹೇಳು. ಏನ್ ಹೇಳ್ಬೇಕಂತೆ? ಮೊದಲನೇದಾಗಿ ನೋಡಿ, ಓದ್ರಪ್ಪ, ಕನ್ನಡದಲ್ಲಿ ಓದ್ರಪ್ಪ. ವಾಕ್ಯ ಯಾವುದು ಅಂದ್ರೆ 3ನೇ ವಾಕ್ಯ ಓದ್ರಿ. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರುವುದು ಎಂದು ಕೇಳಲು, ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಒದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ಆಮೆನ್. ನೋಡಿ, ಪ್ರವಾದನೆ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಅಂತ ಎಲ್ಲರೂ ತಿಳ್ಕೊಳ್ಳೋದಿಲ್ಲ, ಎಲ್ಲರೂ ಒಪ್ಪೋದಿಲ್ಲ ಅಲ್ವಾ? ಈಗ ನಾವು అందರ ಹತ್ರ ಹೋಗ್ಬಿಟ್ಟು ನಮ್ಮ ಯೇಸು ಸ್ವಾಮಿ ಒಳ್ಳೆ ದೇವರು, ಅದ್ಭುತ ಮಾಡ್ತಾನೆ, ಹಾಗೆ ನಮ್ಗೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಹೇಳಿದರೆ ಅವ್ರು ಕೇಳ್ತಾರೆ, ಆದ್ರೆ ನಂಬಲ್ಲ, ಒಪ್ಪಲ್ಲ, ಬೇಗ ಬರಲ್ಲ. ಆದ್ರೆ ಯಾವಾಗ ಅವರು ಕಷ್ಟ ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ ಇದ್ದಾಗ ನಾವು ಹೋಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ನಂಬು ಬಿಡಮ್ಮ, ನಮಗೆ ಪ್ರಾರ್ಥನೆ ಮಾಡ್ಬೇಕು ಅನ್ಸಿದ್ರೆ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಯೇಸಪ್ಪ ಅದ್ಭುತ ಮಾಡ್ತಾನೆ ಅಂತ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಬಂದಾಗ ಅಲ್ಲಿ ಅವರು ಅಂದುಕೊಂಡದ್ದು ಆದರೆ ಅದು ಅದ್ಭುತ. ಅವಾಗ ಆದಾಗ ನೋಡಿ, ಅಯ್ಯೋ ಹೌದಲ್ಲ, ಅವ್ರು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂದ್ರು, ಪ್ರಾರ್ಥನೆ ಮಾಡ್ಬೋದ್ರು, ಮಾಡಿದ್ರೆ ಒಳ್ಳೇದಾಗ್ತಲ್ಲ ನಮ್ಗೆ ಅಂತ ಅವ್ರಿಗೆ ಅನಿಸಿದಾಗ ಅವರು ನಂಬುತ್ತಾರೆ ಅಲ್ವಾ? ಸುಮ್ಮನೆ ಯಾರು ನಂಬಲ್ಲ, ಬರೀ ಮಾತುಗಳಿಂದ ನಂಬಲ್ಲ. ನಾವು ಸಾಕ್ಷಿಗಳಾಗಿದ್ದು ನಮ್ಮ ಸಾಕ್ಷಿಗಳನ್ನ ಹೇಳಿದ್ರು ಕೂಡ ಕೆಲವರು ನಂಬಲ್ಲ. ಯಾವಾಗ ಅವರು ಅದನ್ನು ಅನುಭವಿಸ್ತಾರೋ, ಯಾವಾಗ ಅವರ ಜೀವನದಲ್ಲಿ ಅದು ಆಗ್ತದೋ, ಆಗ ಅವರಿಗೆ ನಂಬಿಕೆ ಬರ್ತದೆ. ಇಲ್ಲಿ ಯೆಹೋವ ದೇವರು ಏನ್ ಮಾಡಿದೆ? ಇದಕ್ಕೆ ಕೇಳಿ, ಏನೇನಪ್ಪ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ರಾಶಿ ರಾಶಿ ಎಲುಬುಗಳು, ಈ ಎಲುಬುಗಳಿಗೆ ಜೀವ ಬರ್ತದ ಅಂದ್ರೆ ನನಗೇನ್ ಗೊತ್ತಪ್ಪ, ನಿನಗೆ ಗೊತ್ತು ಅಂತ. ಸರಿ, ನಾನು ಹೇಳಿದಾಗ ನೀನು ಮಾಡುವಂತಾನೆ ಯೆಹೋವ ದೇವರು. ಅವಾಗ ಏನ್ ಹೇಳ್ತಾನೆ? ಎಲುಬುಗಳಿಗೆ ಹೇಳು, ಎಲುಬುಗಳೇ, ನೀವೆಲ್ಲರೂ ಜೋಡಿಸ್ಕೊಡ್ರಿ, ನಿಮಗೆ ರಕ್ತ ಮಾಂಸವನ್ನ ದೇವರು ಕೊಡ್ತಾನೆ, ನಿಮಗೆ ಜೀವ ಬರ್ತಾನೆ, ಜೀವ ನಿಮಗೆ ಬರ್ತದೆ. ಸತ್ತು ಹೋದ, ಒಣಗಿ ಹೋದ ಎಲುಬುಗಳಲ್ಲಿ ಜೀವ ಬರೋ ಹಾಗೆ ಮಾಡ್ತಾನೆ ದೇವರು ಅಂತ ನೀನು ಅವ್ರಿಗೆ ಹೇಳು ಅಂದಾಗ ಯೆಜಕೇಲನು ಹೋಗಿ ಆ ಎಲುಬುಗಳ ಹತ್ರ ಮಾತಾಡ್ತಾನೆ. ಎಲುಬುಗಳೇ, ನೀವು ತೋರಿಸ್ಕೊಂಡು, ನಿಮಗೆ ನಮ್ಮ ದೇವರು ಯೆಹೋವ ದೇವರು ಶ್ವಾಸವನ್ನ ಅಂದ್ರೇನು? ಜೀವ ಶ್ವಾಸವನ್ನ ಕೊಡ್ತಾನೆ. ಈಗ ಸತ್ತ ಉಸಿರಾಡ್ತಾ ಇರ್ತಾರ ಇಲ್ಲ? ಏನಪ್ಪ ಅದು ಏನ್ ಕೇಳ್ತೀವಿ? ತಲೆ ನಾಟ ಸತ್ತ ಉಸಿರಾಡ್ತಿರ್ತಾರ ಇಲ್ಲ? ತಲೆ ನಾಡ್ತಾ ಅಂದ್ರೆ ನೀನು ಇಲ್ಲ, 100% ಇಲ್ಲ, ಇಲ್ಲಿ ಸಭೆಯಲ್ಲಿ 100% ಸತ್ತ ಉಸಿರಾಡ್ತಿರ್ತಾರೆ ಇಲ್ಲ? ಇಲ್ಲ ತಾನೆ? ಕೈ ಕಾಲು ಏನಾಗಿಲ್ಲ, ಸೆಟ್ಕೊಂಡ್ಬಿಟ್ಟಿರ್ತವೆ, ಹೌದಾ? ಕೈ ಕಾಲು ಸೆಟ್ಕೊಂಡ್ಬಿಟ್ಟಿರ್ತವೆ, ಕೈ ಕಾಲು ಮುದ್ರಲ್ಲ. ಯಾರಾದ್ರೂ ಪ್ರಾಣ ಹೋಗಿದೆ ಅಂತ ಏನ್ ಮಾಡ್ತಾರೆ? ಹೋಗಿ ತಕ್ಷಣ ಕೈ ಕಾಲು ನೆಟ್ಟಗೆ ಮಾಡಿ ಕಣ್ಣುಗಳು ಕಣ್ಣು ಮುಚ್ತಾರೆ. ಯಾಕೆ ಹೇಳ್ರಿ? ಆಮೇಲೆ ಸ್ವಲ್ಪ ಲೇಟ್ ಆಗಿ ಹೋದ್ರೆ ಅವು ಸೆಟ್ಕೊಂಡಿರ್ತವೆ, ಹೆಂಗಿರೋ ಹಂಗೆ ಮುದ್ರಕ್ಕಾಗಲ್ಲ, ಕೈ ಕಾಲು ಮುದ್ರಕ್ಕಾಗಲ್ಲ, ಕಣ್ಣು ಮುಚ್ಚಕ್ಕಾಗಲ್ಲ. ತಕ್ಷಣ ಅಂದ್ರೆ ಇನ್ನೂ ಸ್ವಲ್ಪ ಉಸಿರಾಡ್ತಾ
ಮುಂದೆ 6ನೇ ವಾಕ್ಯ 7ನೇ ವಾಕ್ಯ ಓದು. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ಎತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ ಟಕಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಇಲ್ಲಿ ಫಸ್ಟ್ ಏನಾಯ್ತು? ದೇಹದ ಜೋಡಣೆ ಆಗ್ತದೆ. ಫಸ್ಟ್ ಏನ್ ಹೇಳ್ತಾನೆ? ದೇವರು ಆ ಎಲುಬುಗಳನ್ನು ಜೋಡಿಸ್ಕೊಳ್ರಿ ಅಂತ ಹೇಳ್ತಾನೆ. ಹೇಳಿದಾಗ ವೇದಾಂತ ಒಂದು ಪಿಚ್ಚೆ ಎತ್ಕೊಳ್ಳಲ್ಲ, ಹಾಗೆ ಎಲ್ಲ ಒಂದಕ್ಕೊಂದು ಎಲುಬುಗಳು ಜೋಡಿಸ್ಕೊಂಡ್ಬಿಟ್ಟು ಒಂದು ರೂಪ ಬಂತಂತೆ, ಮನುಷ್ಯನ ರೂಪ. ಮಾಂಸ ಬಂತು, ರಕ್ತ ಬಂತು, ನರಗಳೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಎಲ್ಲ ಜೋಡಣೆ ಆಯ್ತು. ಆದ್ರೆ ಶ್ವಾಸ ಮಾತ್ರ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಹೋದಪ್ಪ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕಿಗಳಿಂದ ಬಿಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅಂತ್ಯದ ದೊಡ್ಡ ಸೈನ್ಯವಾದವು. ಏನಾಯ್ತು? ದೇವರು ಏನ್ ಹೇಳ್ದ? ಫಸ್ಟ್ ಏನ್ ಹೇಳ್ದ? ಎಲುಬುಗಳನ್ನ ಜೋಡಿಸ್ಕೊಂಡು ಆಮೇಲೆ ಮಾಂಸ ಕಟ್ಟ ನರಗಳೆಲ್ಲ ಸೆಟ್ ಆಗ್ಬೇಕಂದ್ರೆ ಅದು ಸೆಟ್ ಆಗ್ಬಿಡ್ತು. ಆಮೇಲೆ ಎಲ್ಲ ಮನುಷ್ಯನ ರೂಪ ಬಂತು, ಆದ್ರೆ ಉಸಿರಿಲ್ಲ. ಅದಕ್ಕೆ ಶ್ವಾಸ ಕೊಡ್ಬೇಕಲ್ಲ, ಉಸಿರು. ಅದಕ್ಕೆ ಏನ್ ಹೇಳ್ದ? 4 ದಿಕ್ಕುಗಳಿಂದ ಗಾಳಿ ಬೀಸಿ ಬಂದು ಅವುಗಳಿಗೆ ಜೀವ ಶ್ವಾಸ ಕೊಡಲಿ ಅಂತ ಯೆಹೋವ ದೇವರು ಹೇಳಿದಾಗ, ಎಜಿಕೇಲನ ಅದೇ ಮಾತನ್ನು ಹೇಳಿದಾಗ ಆ ಒಣಗಿದ ಎಲುಬುಗಳು ಜೀವ ಶ್ವಾಸವನ್ನ ತುಂಬಿಕೊಂಡು ಏನಾಯ್ತಂತೆ? ರಾಶಿ ರಾಶಿ ಬಿದ್ದ ಎಲುಬುಗಳು ಒಂದು ಮಹಾ ದೊಡ್ಡ ಸೈನ್ಯವಾಗಿ ಎದ್ದು ನಿಂತವು. ಎಲುಬುಗಳಿಗೆ ಜೀವ ಬಂದು ದೊಡ್ಡ ಮಹಾ ಸೈನ್ಯವಾಗಿ ಎದ್ದು ನಿಂತವಂತೆ. ನೋಡಿ ಮುಂದೆ ಹೋದ. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೆರೆ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಒಕ್ಕಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿಸಿಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಸಂಕಲ್ಪ ಅಂದ್ರೆ ಮುಂದೆ ಆಗ್ಬೇಕಾಗಿರೋದು ಈ ರೀತಿ ಆಗಬೇಕು ಅಂತ ಅಂದ್ಕೊಳ್ಳೋದು. ನಾವು ಒಳ್ಳೆಯದನ್ನ ನೆನೆಸಿಕೊಂಡು ಈ ಸಮಯಕ್ಕೆ ಇದಾಗಬೇಕು ಅಂತ ನಾವು ಅಂದ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ನಂಬಿಕೆಯಲ್ಲಿದ್ದಾಗ ಯಾವ ಸಮಯಕ್ಕೆ ಏನಾಗಬೇಕೋ ಅದು ಹಾಗೆ ಆಗ್ತದೆ ಮಕ್ಕಳಿಗೆ. ಇಲ್ಲಿ ಈ ಒಣಗಿದ ಎಲುಬುಗಳಿಗೆ ಜೀವ ತುಂಬಬೇಕು ಅನ್ನೋದು ಯೆಹೋವನ ಸಂಕಲ್ಪ, ದೇವರ ಸಂಕಲ್ಪ ಆಗಿತ್ತು. ಅದರ ಪ್ಲಾನ್ ದೇವರನ್ನು ಕೊಟ್ಟಿದೆ. ಯಾಕೆ ಅಂದರೆ ಲೋಕದಲ್ಲಿರುವವರೆಲ್ಲರೂ ಕೂಡ, ನಾವು ನೀವು ಕೂಡ ಇಸ್ರಾಯೇಲ್ ಜನಾಂಗ. ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಅವರು ಇಸ್ರಾಯೇಲ್ಯರು, ಅವರು ಇಸ್ರಾಯೇಲ್ ಜನಾಂಗ ಅಂತ ಅರ್ಥ. ಇಲ್ಲಿ ಇಸ್ರಾಯೇಲ್ ಜನಾಂಗವನ್ನು ನಾನು ಒಂದಾಗಿ ಮಾಡ್ತೇನೆ, ಜನಾಂಗವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಬದುಕಿಸಿ ಇರ್ತೇನೆ ಅಂತ ದೇವರು ಹೇಳಿದ, ಅಂದುಕೊಂಡ, ಆ ರೀತಿಯಲ್ಲಿ ಇಲ್ಲಿ ಮಾಡಿದ. ಹಾಗೆ ಈ ದಿನಮಾನಗಳಲ್ಲಿ, ಈ ಕಾಲದಲ್ಲಿ, ಈ ಭೂಲೋಕದಲ್ಲಿ ಎಷ್ಟೋ ಜನ ಅನ್ಯ ಜನಾಂಗಗಳಿದ್ದಾರೆ ಮಕ್ಕಳೇ. ಆ ಅನ್ಯ ಜನಾಂಗಗಳು ಅಂದ್ರೆ ನಮ್ಮ ಲೆಕ್ಕಕ್ಕೆ ಏನು ಅಂದ್ರೆ ಇಲ್ಲಿ ನೋಡಿದಂತೆ ಒಣಗಿದ ಎಲುಬುಗಳು. ಅನ್ಯ ಜನಾಂಗಗಳು ಒಣಗಿದ ಎಲುಬುಗಳಿದ್ದಂತೆ ಅವರಿಗೆ ನಾವು ದೇವರ ಸುವಾರ್ತೆಯನ್ನ ಹೇಳಬೇಕು. ಆ ದೇವರ ಸುವಾರ್ತೆ ಹೇಳುವುದು ಅಂದ್ರೇನೆ ಅವರಲ್ಲಿ ಜೀವ ತುಂಬಿದ ಹಾಗೆ ಮಕ್ಕಳು. ಒಣಗಿದ ಎಲುಬುಗಳಿಗೆ ನಾವು ಸುವಾರ್ತೆ ಹೇಳಿ ಜೀವ ತುಂಬಬೇಕು. ಅದಕ್ಕೆ ಹೇಳ್ತಾರೆ, ಅದೇ 36ನೇ ಅಧ್ಯಾಯದಲ್ಲಿ ನೋಡಪ್ಪ, 27ನೇ ವಚನ ಹೋದ್ರೆ, ಎಜಿಕೇಲ್ 36:27. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ
ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ನೋಡಿ 27 ಓದಪ್ಪ. 36ನೇ ಅಧ್ಯಾಯ 27ನೇ ವಚನ. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿದೆ. ಅದೇ 27. 27 మగ. నూతన హృదయము మీకు ఇచ్చేదను, నూతన స్వభావము మీకు కలుగజేసేదను. రాతి గుండె మీలో నుండి తీసివేసి మాంసపు గుండెను మీకు ఇచ్చేదను. నా ఆత్మను మీ యందుంచి నా కట్టడలను అనుసరించు వారిగాను నా విధులను గైకొను వారిగాని మిమ్మును చేసేదను. ಹೌದು, ನನ್ನ ವಾಸಸ್ಥಾನವು ಅವರ ಮಧ್ಯದಲ್ಲಿ ಇರುವುದು, ನಾನು ಅವರಿಗೆ ದೇವರಾಗಿರುವೆನು. ಇಲ್ಲಿ ವಾಸಸ್ಥಾನ, ನಮಗೆ ವಾಸಸ್ಥಾನ ಯಾರು ಅಂದರೆ ದೇವರೇ. ನಮಗೆ ವಾಸಸ್ಥಾನ ದೇವರೇ. ಪರಲೋಕ ರಾಜ್ಯ ದೇವರು, ತಂದೆಯಾದ ದೇವರು, ದೇವಕುಮಾರ ಯೇಸಪ್ಪ, ಪರಿಶುದ್ಧಾತ್ಮ ದೇವರೇ ನಮ್ಮ ವಾಸಸ್ಥಾನ. ಅಂದ್ರೆ ನಾವು ಇಲ್ಲಿ ಭೂಲೋಕದಲ್ಲಿರುವಾಗ ದೇವರ ಸನ್ನಿಧಿಯಲ್ಲಿ ಇರ್ತೇವೆ. ದೇವರು ನಮ್ಮ ಜೊತೆ ಇರ್ತಾನೆ, ಆತ್ಮ ದೇವರು. ನಾವು ಮರಣ ಹೊಂದಿದರೆ, ದೇವರಲ್ಲಿ ನಿದ್ರಿಸಿದರೆ ನಮ್ಮ ಆತ್ಮವು ಪರಲೋಕ ರಾಜ್ಯದಲ್ಲಿ ದೇವರ ಜೊತೆಯಲ್ಲಿ ಇರ್ತದೆ. ಮಕ್ಕಳೇ, ನಮ್ಮ ವಾಸಸ್ಥಾನ ದೇವರಿರುವ ಸ್ಥಳ. ದೇವರಿರುವ ಸ್ಥಳವೇ ನಾವು ಇರುವಂತಹ ಸ್ಥಳ. ಅದು ನಾವು ಯಾವಾಗಲೂ ದೇವರೊಂದಿಗೆ ಇರಬೇಕು ಅನ್ನೋದನ್ನ ಸೂಚಿಸ್ತದೆ. ಅಂದರೆ ನಮಗೆ ಈಗ ನಾವು ಯೇಸುವಿನ ನಂಬಿ ಕೂಡ ಕೆಲವರು ವಿಶ್ವಾಸದಿಂದ ಹಿಂದೆ ಹೋಗ್ತಾರೆ, ಹಿಂದೆ ಜಾರಿ ಹೋಗ್ತಾರೆ, ಬಿದ್ದು ಹೋಗ್ತಾರೆ, ಲೋಕದ ರೀತಿಯಲ್ಲಿ ಬಿದ್ದು ಹೋಗ್ತಾರೆ, ಲೋಕದ ಆಶೆಗಳಿಗೆ ಬಿದ್ದು ಹೋಗ್ತಾರೆ, ಶರೀರದ ಆಶೆಗೆ ಬಿದ್ದು ಹೋಗ್ತಾರೆ, ಹಣದ ಆಶೆಗೆ ಬಿದ್ದು ಹೋಗ್ತಾರೆ, ಕೆಟ್ಟ ಚಟಗಳಿಗೆ ಬಿದ್ದು ಹೋಗ್ತಾರೆ, ಕೆಟ್ಟ ಸಹವಾಸಗಳಿಗೆ ಬಿದ್ದು ಹೋಗ್ತಾರೆ. ಅಂಥವರು ಏನು ಅಂದರೆ ಒಣಗಿದ ಎಲುಬುಗಳಿದ್ದಂತೆ. ಆ ಒಣಗಿದ ಎಲುಬುಗಳಿಗೆ ಮತ್ತೆ ನಾವು ಜೀವ ತುಂಬಬೇಕು ಅಂದರೆ ಮತ್ತೆ ನಾವು ಅವರಿಗೆ ದೇವರ ಸುವಾರ್ತೆ ಹೇಳಬೇಕು, ದೇವರ ಬಗ್ಗೆ ಹೇಳಬೇಕು, ದೇವರ ಅದ್ಭುತ ಕಾರ್ಯಗಳ ಬಗ್ಗೆ ಹೇಳಬೇಕು. ದೇವರ ವಾಕ್ಯವೆಂಬ ಒಂದು ಜೀವವನ್ನ ಅವರಲ್ಲಿ ನಾವು ತುಂಬಬೇಕು. ಮಕ್ಕಳು, ದೇವರ ವಾಕ್ಯವನ್ನ ಅವರಲ್ಲಿ ತುಂಬಬೇಕು, ದೇವರ ನಂಬಿಕೆಯನ್ನು ಅವರಲ್ಲಿ ತುಂಬಬೇಕು. ಅದರಿಂದ ನಮಗೆ ಪರಿಶುದ್ಧಾತ್ಮ ದೇವರ ಒಂದು ಬಲವನ್ನು ನಾವು ಹೊಂದಿಕೊಳ್ತೇವೆ. ಅದರಿಂದ ನಮ್ಮಲ್ಲಿ ಜೀವ ಉತ್ಪತ್ತಿ ಆಗ್ತದೆ, ಜೀವವನ್ನು ಹೊಂದಿಕೊಳ್ತೇವೆ. ಸತ್ತವರನ್ನ ಜೀವಿಸುವಂತೆ ಮಾಡೋದು ಪರಿಶುದ್ಧಾತ್ಮ ದೇವರ ಒಂದು ಕಾರ್ಯವಾಗಿದೆ. ಮಕ್ಕಳು, ದೇವರ ಕಾರ್ಯ ಅದು. ಸತ್ತವರನ್ನು ಎಬ್ಬಿಸೋದು, ಮಲಗಿದವರನ್ನು ಎಬ್ಬಿಸೋದು, ಬಿದ್ದವರನ್ನ ಎಬ್ಬಿಸೋದು. ಕೈ ಹಿಡಿದು ಎಬ್ಬಿಸಬೇಕು. ನಾವು ಎಷ್ಟೋ ಜನ ಬಿದ್ದು ಹೋಗ್ತಾರೆ, ನಂಬಿಕೆಯಲ್ಲಿ ಬಿದ್ದು ಹೋಗ್ತಾರೆ, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗ್ತಾರೆ, ಲೋಕದ ರೀತಿಯಲ್ಲಿ ಬಿದ್ದು ಹೋಗ್ತಾರೆ. ಅಂಥವರನ್ನು ನಾವು ಪ್ರಾರ್ಥನೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಅವರಲ್ಲಿ ನಾವು ವಾಕ್ಯವೆಂಬ ಜೀವವನ್ನು ತುಂಬಬೇಕು. ನಂಬಿಕೆಯಲ್ಲಿ ಅವರು ಬೆಳೆಯುವಂತೆ ಇರುವಂತೆ ಮಾಡಬೇಕು. ಅದು ನಮಗೆ ಆತ್ಮದೇವರು, ಪರಿಶುದ್ಧಾತ್ಮ ದೇವರು ಈ ದಿನ ಹೇಳುವಂತ ಮಾತುಗಳಾಗಿದೆ. ನೋಡಿ, ಹಾಗೆ ಪರಿಶುದ್ಧಾತ್ಮ ದೇವರಿಂದ ನಾವು ಇಲ್ಲಿ ಜೀವ ಹೊಂದಿಕೊಂಡೇವೆ. ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ದೇವರು, ಶ್ವಾಸ ಕೊಟ್ಟ, ರಕ್ತ ಮಾಂಸ ಖಂಡಗಳನ್ನು ಕೊಟ್ಟ, ನರಗಳನ್ನು ಜೀವಿಸುವಂತೆ ಮಾಡಿದ. ಅಷ್ಟೇ ಅಲ್ಲ, ಆತ್ಮದ ಫಲದಿಂದ ನಾವೇನೆಲ್ಲ ಹೊಂದಿಕೊಳ್ತೇವೆ ಅಂದ್ರೆ ಎಫೆಸೀಯರು ಬರೆದ ಪತ್ರಿಕೆ ನೋಡಿ 2ನೇ ಅಧ್ಯಾಯ 22ನೇ ವಚನ ನೋಡಿ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ನಿವಾಸ ಸ್ಥಾನ ನಮಗೆ ಯೇಸು ಸ್ವಾಮಿ ಅಂತಾನೆ ಇಲ್ಲಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ನಮ್ಮ ನಿವಾಸ ಸ್ಥಾನ, ನಾವಿರುವ ಸ್ಥಳ ಯಾವುದು? ಯೇಸು ಸ್ವಾಮಿ. ಅಂದ್ರೆ ನಾವು ಎಲ್ಲಿದ್ದರೆ ಅಲ್ಲಿ ಯೇಸು ಸ್ವಾಮಿ ನಮ್ಮ ಸಂಗಡ ಇರ್ತಾನೆ. ನಾವು ಯೇಸುವಿನ ಸಂಗಡ ಇರಬೇಕು. ದೇವರು ನಮ್ಮ ಸಂಗಡ ಇರ್ತಾನೆ, ನಾವು ದೇವರ ಸಂಗಡ ಇರಬೇಕು. ನಾವೇನಾದ್ರೂ ದೇವರ ಸಹವಾಸ ಬಿಟ್ಟರೆ ನಮ್ಮ ಸಹವಾಸ ಯಾವ ಕಡೆ ಹೋಗ್ತದೆ ಅಂದ್ರೆ ಸೈತಾನನ ಕಡೆಗೆ, ಲೋಕದ ಕಡೆಗೆ ಹೋಗ್ತದೆ. ಮಕ್ಕಳೇ, ನಾವು ಯಾವತ್ತೂ ಕೂಡ ಲೋಕದ ಕಡೆಗೆ ಹೋಗಬಾರ್ದು, ದೇವರ ಕಡೆಗೆ ಹೋಗಬೇಕು. ನಮ್ಮ ಜೀವ, ಶ್ವಾಸ, ನಮ್ಮ ಧ್ಯಾನ, ನಮ್ಮ ಒಂದು
ಎಲ್ಲವೂ ಕೂಡ ದೇವರ ಕಡೆಗೆ ಇರಬೇಕು ಅಂತ ದೇವರ ವಾಕ್ಯ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇವರು ಪರಿಶುದ್ಧಾತ್ಮ ದೇವರಿಂದ ನಾವು ಇನ್ನು ಏನು ಹೊಂದಿಕೊಳ್ತೇವೆ ಅಂದರೆ ಬಲವನ್ನು, ಸಹಾಯವನ್ನು ಹೊಂದಿಕೊಳ್ತೇವೆ. ನೋಡಿ, ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ನೋಡಿ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನನ್ನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡಿದೆಯೋ ತಿಳಿದಿದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ. ಆಮೆನ್. ಸಾಕಪ್ಪ. ಇನ್ನೇನು ಹೇಳ್ತಾರೆ? ದೇವರ ಆತ್ಮನು ಏನಂತ ನಮಗೆ ಸಹಾಯಕನೂ ಆಗಿದ್ದಾನೆ, ಜೊತೆಗಾರನೂ ಆಗಿದ್ದಾನೆ. ನಮಗೆ ಸಹಾಯ ಮಾಡ್ತಾನಂತೆ. ನಾವು ಕಷ್ಟ ಕಾಲದಲ್ಲಿದ್ದಾಗ ಸಹಾಯಕನಾಗಿ ನಮ್ಮ ಜೊತೆ ಇರ್ತಾನೆ. ನಾವು ಹೋಗುವ ದಾರಿಯಲ್ಲಿ ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ನಡೆಸ್ತಾನೆ. ಅಷ್ಟೇ ಅಲ್ಲ, ನಮ್ಮ ಸಂಗಡ ಇರ್ತಾನೆ ಅಂತ ಹೇಳ್ತಾ ಇದೆ ವಾಕ್ಯ. ನಮ್ಮ ಸಂಗಡ ಇರ್ತಾನೆ ಅಂದ್ರೇನು? ನಮಗೆ ಜೊತೆಗಾರನಾಗಿರ್ತಾನೆ. ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರ್ತಾನೆ, ಯಾವಾಗಲೂ ನಮಗೆ ಸಹಾಯಕನಾಗಿರ್ತಾನೆ. ಕಷ್ಟ ಕಾಲದಲ್ಲಿ, ಇಕ್ಕಟ್ಟಿನ ಸಮಯದಲ್ಲಿ ಆತನು ನಮಗೆ ಸಹಾಯಕನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯಕನು ಯಾವಾಗ ನಾವು ಆತನಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪರಿಶುದ್ಧವಾಗಿ ಶುದ್ಧ ಹೃದಯ, ಶುದ್ಧ ಮನಸ್ಸು, ಶುದ್ಧವಾದ ನಡೆನುಡಿಯಿಂದ ಇದ್ದಾಗ ಮಾತ್ರ ಆತ್ಮದೇವರು, ಪರಿಶುದ್ಧಾತ್ಮ ದೇವರು ನಿನ್ನ ಸಂಗಡ ಇರ್ತಾನೆ. ಮಕ್ಕಳೇ, ನಮ್ಮ ಸಂಗಡ ಇರ್ತಾನೆ, ನಿನ್ನ ಸಂಗಡ ಇರ್ತಾನೆ, ನನ್ನ ಸಂಗಡ ಇರ್ತಾನೆ, ನಮ್ಮೆಲ್ಲರ ಸಂಗಡ ಆತ ಇರ್ತಾನೆ. ಆತ್ಮದೇವರು, ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರಬೇಕು ಅಂದರೆ ನಾವು ಅಷ್ಟೇ ದೇವರಲ್ಲಿ ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ವಿಧೇಯತೆಯಿಂದ, ತಗ್ಗಿಸುವಿಕೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ ಇರಬೇಕು ಮಕ್ಕಳು. ನಾವು ಎಷ್ಟೋ ಸಲ ಎಷ್ಟೋ ವಿಷಯಕ್ಕಾಗಿ, ಎಷ್ಟೋ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಏನು ಆಗಿಲ್ಲ ಅಂದಾಗ ಕೆಲವೊಮ್ಮೆ ಸೋತು ಹೋಗ್ತೇವೆ, ದುಃಖ ಆಗ್ತದೆ, ಚಿಂತೆ ಆಗ್ತದೆ, ಬಾಧೆ ಆಗ್ತದೆ. ಇದೇನಪ್ಪ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಒಳ್ಳೆಯವರಾಗಿದ್ದೀನಿ, ನಾವು ಒಳ್ಳೆಯವರಾಗಿದ್ದೀವಿ, ವಾಕ್ಯದ ಪ್ರಕಾರ ಇದ್ದೀವಿ, ದೇವ್ರ ಮಾತನ್ನೇ ನಡ್ಕೊತೀವಿ, ಪ್ರಾರ್ಥನೆ ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ಪ್ರಾರ್ಥನೆಗೆ ಹೋಗ್ತೀವಿ, ಆದರೂ ಯಾಕೆ ನಮಗೆ ಈ ಕಷ್ಟಗಳು, ದುಃಖಗಳು ಅಂತ ಎಷ್ಟೋ ನಮಗೆ ಅನಿಸ್ತದಲ್ವ ಕೆಲವೊಮ್ಮೆ ಎಲ್ಲರಿಗೂ. ಎಷ್ಟೇ ಒಳ್ಳೆಯವರಾಗಿದ್ರು ಒಳ್ಳೆಯವರಿಗೆ ದುಃಖಗಳು, ಕಷ್ಟಗಳು, ನೋವುಗಳು ಜಾಸ್ತಿ ಬರ್ತಾ ಇರ್ತವೆ. ಆದರೆ ನಾವೇನ್ ಮಾಡಬೇಕು? ನಂಬಿಕೆ ಬಿಡಬಾರದು. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಯಾಕೆಂದ್ರೆ ಸಮಯ ನನ್ನದು ನಿನ್ನದಲ್ಲ. ಒಳ್ಳೆಯದು ಆಗಬೇಕು ಅಂದಾಗ ಆ ಸಮಯ ದೇವರ ಸಮಯ, ಆತನ ಸಮಯ ಅಂದಾಗಲೇ ನಮಗೆ ಒಳ್ಳೆಯದಾಗದು. ಯಾಕಂದ್ರೆ ಹೇಳ್ತಾ ಇದ್ದಾನೆ, ಕಾಲವು ಸಮಯವು ನನ್ನ ಕೈಯಲ್ಲಿದೆ. ಟೈಮ್ ಅಂದ್ರೆ ಎಷ್ಟು ಟೈಮ್ ಅಂತ ನಾವು ನೋಡ್ತೀವಲ್ಲ, ಅದು ಟೈಮ್, ಸಮಯ. ಕಾಲ ಅಂದ್ರೆ ಆ ಸಮಯದಲ್ಲಿನೇ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಮಯ ಬಂದಾಗ ನಮ್ಗೆ ಯಾವಾಗ ನಾವು ಅಂದುಕೊಂಡದ್ದು ಆಗ್ತದೋ ಅದು ಒಳ್ಳೆಯ ಕಾಲ. ಅದಕ್ಕೆ ಸ್ವಾಮಿ ಹೇಳ್ತದೆ, ಕಾಲವು ಸಮಯವು ಎರಡು ನನ್ನ ಕೈಯಲ್ಲಿದೆ. ನೀವೇನು ಚಿಂತೆ ಮಾಡಬೇಡ್ರಿ, ನಾನು ಯಾವ ಸಮಯಕ್ಕೆ ಏನು ಮಾಡಬೇಕು ಅದು ಮಾಡ್ತೇನೆ, ಮಾಡೇ ಮಾಡ್ತಾನೆ ದೇವರು. ಅದು ನಿಮ್ಮಲ್ಲಿ ನಂಬಿಕೆ ಇರಬೇಕು. ಈಗ ನಮ್ಮ ಸಂತೋಷಿ ಮನಸ್ಸಲ್ಲಿ ಏನಿದೆ? ಗಂಡ ಚರ್ಚಿಗೆ ಬರಬೇಕು, ಪ್ರಾರ್ಥನೆಗೆ ಬರಬೇಕು, ದೇವರ ಮಗನಾಗಿರಬೇಕು ಅಲ್ವಾ? ಒಂದಲ್ಲ ಒಂದು ದಿನ ನನ್ನ ಗಂಡ ಬರ್ತಾನೆ ಅಂತ ನೀನು ಅಂದ್ಕೊಂಡಿರೋ ಮಗಳೇ, ಖಂಡಿತ ಬರ್ತಾನೆ. ನಾವೇನು ಅಂದ್ಕೊಳ್ತೀವೋ ಅದಾಗ್ತದೆ. ಇದೆಲ್ಲರಿಗೂ ಈಗ ನಾವೆಲ್ಲರೂ ಬಂದು ಕೂತೀವಿ ಅಂದ್ರೆ ಎಲ್ಲರೂ ಸಂತೋಷವಾಗಿಲ್ಲ, ಎಲ್ಲರೂ ಸಮಾಧಾನವಾಗಿಲ್ಲ. ಏನೋ ಒಂದು ಕೊರತೆ, ಕೊರಗು ಇದ್ದೇ ಇರ್ತದೆ ಅಲ್ವಾ? ನೋಡೋಕ್ಕೆಲ್ಲ ಚೆನ್ನಾಗಿರ್ತೇವೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತೀವಿ, ಮಾಡ್ತೀವಿ, ನೀಟಾಗಿ ಬರ್ತೀವಿ, ಕೂಡ್ತೀವಿ, ಹೋಗ್ತೀವಿ ಅಂತ ಮಾತ್ರಕ್ಕೆ ಎಲ್ಲರೂ ನಾವು ಆರೋಗ್ಯವಾಗಿಲ್ಲ, ಸಮಾಧಾನವಾಗಿಲ್ಲ, ಸಂತೋಷವಾಗಿಲ್ಲ, ನೆಮ್ಮದಿಯಿಂದ ಇಲ್ಲ. ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ. ಆದರೆ ಈ ಎಲ್ಲ ಸಮಸ್ಯೆಗಳನ್ನು ಮೀರಿ ನಾವು ಸಂತೋಷ ಸಮಾಧಾನವಾಗಿರುವಂತೆ ಮಾಡುವುದು ನಾವು ನಂಬಿದ ದೇವರು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ನಾವು ಅಂದುಕೊಂಡದ್ದನ್ನ ಆಗುವ ಹಾಗೆ ಮಾಡೋದು ನಾನು ನೀನು ಅಲ್ಲ, ನಮ್ಮ
ದೇವರು, ಸರ್ವಶಕ್ತನಾದ ದೇವರು, ಅದ್ಭುತ ಸ್ವರೂಪನಾದ ದೇವರು, ಆಶ್ಚರ್ಯಕರನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ, ನಾವು ಒಳ್ಳೆಯವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನೋಡಿ, ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಚನ ಒಂದ್ಸಲ ಓದ್ಕೊಳ್ಳಿ. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 8ನೇ ವಚನ. ನಿಮ್ಮ ಮೇಲೆ ಬಂದು ಬಲವನ್ನು ಹೊಂದಿ. ಯಾರಪ್ಪ ನಿಮ್ಮ ಮೇಲೆ ಬಂದಿದ್ದು? ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನಿಮ್ಗೆ ಏನಾಗ್ತದಂತೆ? ಬಲವನ್ನ ಹೊಂದಿಕೊಳ್ಳುವಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಬಲ ಕೊಡ್ತಾನಂತೆ. ಬಲಹೀನತೆಯಲ್ಲಿ ಬಲ ಕೊಟ್ಟು ನಡೆಸ್ತಾನೆ. ಕಷ್ಟದ ಸಮಯದಲ್ಲಿ ಆತ ನಮಗೆ ಜೊತೆ ಇರ್ತಾನೆ, ಸಮಾಧಾನ ಪಡಿಸ್ತಾನೆ, ಸಂತೋಷ ಪಡಿಸ್ತಾನೆ, ದುಃಖವನ್ನು ದೂರ ಮಾಡ್ತಾನೆ, ಕಷ್ಟವನ್ನು ದೂರ ಮಾಡ್ತಾನೆ, ರೋಗ ಬಾಧೆ ಚಿಂತೆಗಳೆಲ್ಲವನ್ನು ಆತ ದೂರ ಮಾಡ್ತಾನೆ. ಯಾವಾಗ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಏಕ ಮನಸ್ಸುಳ್ಳವರಾಗಿ, ಒಂದೇ ಮನಸ್ಸು, ಒಂದೇ ವಿಶ್ವಾಸ, ಒಂದೇ ನಂಬಿಕೆ, ಒಂದೇ ಪ್ರೀತಿಯಿಂದ ನಾವು ದೇವರನ್ನು ಪ್ರಾರ್ಥಿಸಿಕೊಂಡಾಗ ಪವಿತ್ರಾತ್ಮನು ನಮ್ಮ ಮೇಲೆ ಬರ್ತಾನೆ. ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ನಾವು ಬಲವನ್ನ ಹೊಂದಿಕೊಳ್ತೇವೆ ಅಂತ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. 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 ಪವಿತ್ರಾತ್ಮನ ಬಲವನ್ನ ನಾವು ಹೊಂದಿಕೊಳ್ತೇವೆ ಮಕ್ಕಳೇ. ಆ ರೀತಿ ಬಲವನ್ನು ಹೊಂದಿಕೊಂಡ ಮೇಲೆ ಏನಾಗ್ತದೆ? ಮುಂದೆ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ನನಗೆ ಸಾಕ್ಷಿಗಳಾಗಿರಬೇಕು ಅಂದ್ರೆ ನಾವು ಸಾಕ್ಷಿಗಳಾಗಿ ಇರ್ತೇವೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ, ಪರಿಶುದ್ಧಾತ್ಮನ ಬಲ ನಾವು ಹೊಂದಿಕೊಂಡಾಗ, ನಾವು ಅಂದುಕೊಂಡದ್ದು ಆದಾಗ, ಆಗ ನಾವೇನಾಗಿರ್ತೇವಂತೆ? ಲೋಕದಲ್ಲಿ ಕಟ್ಟ ಕಡೆವರೆಗೆ ಎಲ್ಲ ಜನರಿಗೆ ನಾವು ಸಾಕ್ಷಿಗಳಾಗಿರ್ತೇವೆ ಮಕ್ಕಳು. ಸಾಕ್ಷಿಗಳಾಗಿರುವಂತೆ ಮಾಡುವುದು ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ನಾವು ಒಳ್ಳೆ ಮನಸ್ಸಿನಿಂದ, ಕಲ್ಲು ಹೃದಯ ಅಲ್ಲ, ಮೃದುವಾದ ಮಾಂಸದ ಹೃದಯದಿಂದ ಇರಬೇಕು. ಇದು ಮನಸ್ಸು ಕಲ್ಲು ಮಾಡಿಕೊಂಡು ನಾವೆಲ್ಲ ದ್ವೇಷ, ಅಸೂಯೆ, ಸಿಟ್ಟು, ಸಿಡುಕು ನಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವು ಎಷ್ಟು ಪ್ರಾರ್ಥನೆ ಮಾಡಿದರೂ ವೇಸ್ಟ್. ಅರ್ಥ ಆಯ್ತಾ ಮಕ್ಕಳೇ? ನಿಮ್ಮ ಹೃದಯ ಏನಾಗಿರ್ಬೇಕು? ಕಲ್ಲಿನ ಹೃದಯ ಆಗಿರ್ಬೋದು, ಕಠಿಣವಾಗಿರ್ಬೋದು, ಮೃದುವಾಗಿರ್ಬೇಕಂತೆ. ಹತ್ತಿ ಅಂತ ಇರ್ಬೇಕು. ಹತ್ತಿ ಮುಟ್ಟಿರಲ್ಲಪ್ಪ, ಹತ್ತಿ ಗೊತ್ತಲ್ಲ, ಕಾಟನ್ ಗಟ್ಟಿಗಿರ್ತದ, ಗಟ್ಟಿಗಿರ್ತದಲ್ಲ. ಹತ್ತಿಯಂತೆ ಇರಬೇಕು ನಿನ್ನ ಹೃದಯ, ಮೃದುವಾಗಿರಬೇಕು. ನಿನ್ನ ಮಾತು ಇಂಪಾಗಿರಬೇಕು, ನಿನ್ನ ನಡೆ ನುಡಿ ಶುದ್ಧವಾಗಿರಬೇಕು. ಆಗಲೇ ದೇವರ ಆತ್ಮನು ನಿನ್ನ ಮೇಲೆ ಬರ್ತಾನೆ. ಆಗ ನೀನು ಬಲ ಹೊಂದಿಕೊಳ್ತೀಯ. ಆಗ ನೀನು ಲೋಕದಲ್ಲಿ ಏನಾಗಿರ್ತೀಯ? ಸಾಕ್ಷಿಯಾಗಿರ್ತೀಯ. ಸಭೆಯಲ್ಲಿ ಸಾಕ್ಷಿಯಾಗಿರ್ತೀರಿ, ಕುಟುಂಬದಲ್ಲಿ ಸಾಕ್ಷಿಯಾಗಿರ್ತೀರಿ, ನಿಮ್ಮ ಕೇರಿಯಲ್ಲಿ ನೀವು ಸಾಕ್ಷಿಯಾಗಿರ್ತೀರಿ, ನಿಮ್ಮ ಊರಿನಲ್ಲಿ ನೀವು ಸಾಕ್ಷಿಯಾಗಿರ್ತೀರಿ. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ಪ್ರಪಂಚದಲ್ಲಿಯೇ ನಾವು ಸಾಕ್ಷಿಗಳಾಗಿರ್ತೇವೆ ಮಕ್ಕಳು. ನಮ್ಮ ಜೀವಿತ ಸಾಕ್ಷಿ ಜೀವಿತ ಆಗಿರಬೇಕು. ನಾವು ಸಾಕ್ಷಿಗಳಾಗಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ ಅಲ್ವಾ? ನಾನು ನೀನು ಹೇಳೋದಲ್ಲ, ವಾಕ್ಯದಲ್ಲಿ ಸತ್ಯವೇದದಲ್ಲೇ ಬರೆದಿಟ್ಟಿದ್ದಾರೆ. ಆಗಲೇ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಪ್ರಾರ್ಥನೆ ಮಾಡಿಕೊಂಡಾಗ, ಏಕ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡಾಗ, ಪರಿಶುದ್ಧಾತ್ಮ ದೇವರು ನಿನ್ನ ಮೇಲೆ ಬಂದಾಗ ನೀವು ಬಲ ಹೊಂದಿಕೊಳ್ತೀರಿ. ಬಲ ಹೊಂದಿಕೊಂಡಾಗ ನೀವೇನಾಗಿರ್ತೀರಿ? ಸಾಕ್ಷಿಗಳಾಗಿರ್ತೀರಿ. ಸಾಕ್ಷಿಗಳಾಗಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ನಾನು ಅಪ್ಪಾಜಿ ನಮ್ಮದೇ ಜೀವನ, ನಾವೇ ಸಜೀವ ಸಾಕ್ಷಿಗಳು, ಜೀವಂತವಾಗಿರುವಂತ ಸಾಕ್ಷಿಗಳು ನಿಮ್ಮ ಕಣ್ಣೆದುರಿಗೆ. ಹೌದಾ? ಈಗ ನಾನು ಬಂದಿದ್ದೇನೆ, ಬರಲಾರದ ಪರಿಸ್ಥಿತಿ, ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇದೆ, ಬಲಗಾಲು ನೋವು ಜಾಸ್ತಿ ಆಗುತ್ತಿದೆ. ಮೊಣಕಾಲು, ಎಡಗಾಲು ಆಪರೇಷನ್ ಆಗಿದೆ, ಆರಾಮಾಗಿದೆ. ಬಲಗಾಲು ಆಗಿಲ್ಲ, ಅದು ನೋವು ಜಾಸ್ತಿ ಆಗುತ್ತದೆ. ಒಂದು ವಾರದಿಂದ ತುಂಬಾ ನೋಯ್ತಾ ಇದೆ ಕಾಲು, ನಿಲ್ಲಕ್ಕೆ ಆಗ್ತಿಲ್ಲ, ಮನೆಗೆ ಓಡಾಡಕ್ ಆಗ್ತಿಲ್ಲ, ಅಷ್ಟು ನೋವು ಆಗ್ತಾ ಇದೆ. ಆದ್ರೆ
ಊರಿಗೆ ಹೋಗಿಲ್ಲ ಆಮೇಲೆ ಸಬ್ಬತ್ ದಿನ ಪುನರುತ್ಥಾನ ದಿನ ಸುಮ್ಮನೆ ಮನೆಯಲ್ಲಿ ಇರೋಕ್ಕಾಗಲ್ಲ. ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ಅಲ್ಲಿ ಆರಾಧನೆ ಬೆಳಿಗ್ಗೆ 8 ಗಂಟೆಯಿಂದ 9:30ವರೆಗೆ ಅಲ್ಲಿ ಆರಾಧನೆ ನಡೆಸಿ ಮುಗಿಸಿ ಮತ್ತೆ ಇಲ್ಲಿಗೆ ಬರೋಕೆ ರೆಡಿಯಾಗಿ ಮತ್ತೆ ಬಂದಿದ್ದೇವೆ. ಕಾಲು ನೋವಿದ್ರು ಕೂಡ ದೇವರು, ನಮ್ಮ ದೇವರು, ಪರಿಶುದ್ಧಾತ್ಮ ದೇವರು ಪ್ರಾರ್ಥನೆ ಮಾಡಿಕೊಂಡಾಗ ಬಲ ಕೊಟ್ಟು ನಡೆಸಿದ್ದಾನೆ. ನಾವು ಸೇವೆಯಲ್ಲಿ ಊರಿಗೆ ತಿರುಗಿ ಸೇವೆ ಮಾಡ್ತಾ ಇದ್ದೇವೆ. ಆತನಿಗೆ ನಾವು ಏನಾಗಿದ್ದೇವೆ? ಸಾಕ್ಷಿಗಳಾಗಿದ್ದೇವೆ. ಬಲಹೀನತೆಯಲ್ಲ ಬಲವನ್ನು ಕೊಟ್ಟು ನಡೆಸುತ್ತಾ ನಮ್ಮನ್ನ ಲೋಕದಲ್ಲಿ ಸಾಕ್ಷಿಗಳಾಗಿಟ್ಟಿದ್ದ ದೇವರು. ಅಪ್ಪಾಜಿಯವರು ಕೂಡ ಸೌಲಾಪುರ ಗ್ರಾಮಕ್ಕೆ ಹೋಗಿದ್ದಾರೆ. ಅವರು ಒಂದು ಊರಿಗೆ ಸೇವೆಗೆ ಹೋಗಿದ್ದಾರೆ. ನಾನು ಇಲ್ಲಿ ಒಂದು ಕಡೆ ಬಂದಿದ್ದೇನೆ. ನಮ್ಮನ್ನು ದೇವರು ಇನ್ನೂ ಕೂಡ ಈ ಇಳಿ ವಯಸ್ಸಿನಲ್ಲಿ ಕೂಡ ಆಯುಷ್ ಆರೋಗ್ಯ ಬಲ ಕೊಟ್ಟು, ಬಲಹೀನತೆಯಲ್ಲಿ ಬಲ ಕೊಟ್ಟು ನಮ್ಮನ್ನು ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ ಅಂತ ಆತ್ಮದೇವರು, ಪರಿಶುದ್ಧ ಆತ್ಮದೇವರು ನಮ್ಮ ಮೇಲೆ ಇದ್ದಾನೆ, ನಮ್ಮೊಳಗಿದ್ದಾನೆ, ನಮ್ಮ ಜೊತೆ ಇದ್ದಾನೆ. ಇದು ನಮ್ಮ ನಂಬಿಕೆ ಮಕ್ಕಳು. ಆತ್ಮದೇವರು ನಮ್ಮ ಸಂಗಡ ಇದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ, ನಮಗೆ ಜೀವವಾಗಿ ಆತನು ನಮ್ಮಲ್ಲಿ ಜೀವ ಶ್ವಾಸ ಕೊಟ್ಟು ಒಣಗಿದ ಎಲುಬುಗಳನ್ನು ಎಬ್ಬಿಸಿ ನಿಲ್ಲಿಸಿದಂತೆ ನಮ್ಮನ್ನು ಕೂಡ ಮರಣದ ಹಾಸಿಗೆಯಿಂದ ಎಬ್ಬಿಸಿ ನಿಲ್ಲಿಸಿ ನಡೆಸ್ತಾ ಇದ್ದಾನೆ ದೇವರು. ದೇವರಿಗೆ ಸ್ತೋತ್ರ. ಈ ದಿನ ಪಂಚಾಶತ್ತಮ ದಿನ ಪೆಂತೆಕೋಸ್ತ ಹಬ್ಬದ ದಿನದಂದು ಪರಿಶುದ್ಧಾತ್ಮದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಮಕ್ಕಳೇ. ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೂ ಕೂಡ ಬರ್ತಾನೆ. ನಿಮ್ಮ ಒಣಗಿದ ಎಲುಬಿನಂತೆ ಇರುವಂತಹ ಜೀವನದಲ್ಲಿ ಕಷ್ಟದ ಜೀವನ, ದುಃಖದ ಜೀವನ, ಚಿಂತೆಯ ಜೀವನ, ಬಾಧೆಯ ಜೀವನ, ಸಾಲದ ಜೀವನ, ನೋವಿನ ಜೀವನ ಏನೇ ಇದ್ರು ಅದೆಲ್ಲವನ್ನು ದೇವರು ಒಪ್ಪಿಸಿಕೊಂಡಿದೆ. ಒಂದೇ ಮನಸ್ಸಿನಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಆಗ ದೇವರು ನಿಮ್ಮ ಒಣಗಿದಂತ ಎಲುಬುಗಳಲ್ಲಿ ಜೀವವನ್ನು ತುಂಬುವವನಾಗಿದ್ದಾನೆ. ಎಲ್ಲ ಕಷ್ಟ, ನಷ್ಟ, ರೋಗ, ಬಾಧೆ, ಚಿಂತೆಯನ್ನ ದೂರ ಮಾಡ್ತಾನೆ ದೇವರು. ಆತ ಬಲ ಕೊಡ್ತಾನೆ, ಬಲದಿಂದ ತುಂಬಿಸಿ ನಡೆಸ್ತಾನೆ. ನಮ್ಮ ಕಷ್ಟಗಳು ದೂರ ಆದಾಗ, ನಮ್ಮ ರೋಗ ದೂರ ಆದಾಗ, ನಮ್ಮ ಬಾಧೆ ದೂರ ಆದಾಗ ನಾವೇನಾಗಿರ್ತೇವೆ? ಆತನಿಗೆ ಸಾಕ್ಷಿಗಳಾಗಿರ್ತೇವೆ. ಸಾಕ್ಷಿಗಳಾಗಿರಬೇಕು ಅಂತಲೇ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯದ ಪ್ರಕಾರ ನಾವು ನೀವು ಜೀವಿಸೋಣ ಮಕ್ಕಳೇ. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲೇ ಆಗಲಿ, ಸಭೆಯಲ್ಲಾಗಲಿ, ಸೇವೆಯಲ್ಲಾಗಲಿ, ನಿಮ್ಮ ಊರಲ್ಲಾಗಲಿ, ಬಂಧು ಬಳಗದವರ ಜೊತೆಯಲ್ಲಾಗಲಿ, ಸ್ನೇಹಿತರ ಜೊತೆಯಾಗಲಿ, ನೀವು ಕೆಲಸ ಮಾಡುವಂತ ಕೆಲಸದ ಕಾರ್ಯಕ್ಷೇತ್ರದಲ್ಲಾಗಲಿ ನಾವೇನಾಗಿರಬೇಕು? ಸಾಕ್ಷಿಗಳಾಗಿರಬೇಕು. ದೇವರಿಗೆ ಸಾಕ್ಷಿಗಳಾಗಿ, ನಮ್ಮ ದೇವರಿಗೆ ನಾವು ಸಾಕ್ಷಿಗಳಾಗಿರಬೇಕು ಅಂತ ವಾಕ್ಯ ಹೇಳ್ತಾ ಇದೆ. ನಾವೆಲ್ಲರೂ ಕೂಡ ಒಂದೇ ನಂಬಿಕೆ, ಒಂದೇ ಪ್ರಾರ್ಥನೆ, ಒಂದೇ ಪ್ರೀತಿಯನ್ನು ಹೊಂದಿಕೊಂಡಿರೋಣ. ದೇವರಲ್ಲಿ ನಾವು ಪ್ರಾರ್ಥನೆಯಿಂದ ಇರೋಣ. ಆಗ ನಾವು ಸಾಕ್ಷಿಯಾಗಿರ್ತೇವೆ. ವಾಕ್ಯದಲ್ಲಿ ನಾವು ಬೈಬಲಲ್ಲಿ ನೋಡೋದಾದರೆ ಯೋಬನ ಚರಿತ್ರೆ ನಾವು ನೋಡುವಾಗ, ಯೋಬನು ಎಷ್ಟೋ ಶ್ರೀಮಂತನಾಗಿದ್ದವನು, ಒಳ್ಳೆಯವನಾಗಿದ್ದವನು, ಸೈತಾನನ ಶೋಧನೆಗೆ ಒಳಪಟ್ಟಾಗ ಎಲ್ಲವನ್ನು ಕಳೆದುಕೊಳ್ತಾನೆ. ರೋಗ ಬರ್ತದೆ, ವಾಸಿಯಾಗದ ರೋಗ ಬರ್ತದೆ, ಚಿಂತೆಗಳು, ಬಾಧೆಗಳು, ಹೆಂಡತಿ, ಮಕ್ಕಳು ಎಲ್ಲರೂ ದೂರ ಆಗ್ತಾರೆ. ಆದರೆ ಆತನು ಯಾವುದಕ್ಕೂ ಬಾಧೆ ಪಡಲ್ಲ, ದೇವರನ್ನ ಬಿಡಲ್ಲ, ದೇವರ ಮೇಲೆ ನಂಬಿಕೆ ಬಿಡಲ್ಲ, ಪ್ರಾರ್ಥನೆ ಮಾಡೋದು ಬಿಡಲ್ಲ. ಎಷ್ಟು ಕಷ್ಟ ಬರ್ತದೆ. ಒಂದ್ಸಲ ಓದಕ್ಕೆ ಬರೋರು ಮನೆಯಲ್ಲಿ ಮೊದಲನೇ ಅಧ್ಯಾಯದಿಂದ ಕೊನೆ ಅಧ್ಯಾಯವಾಗಿ ಓದಿದ್ರೆ ಗೊತ್ತಾಗ್ತದೆ ಯೋಬನ ಜೀವನ ಚರಿತ್ರೆ ಏನು ಅನ್ನೋದು. ಡೀಟೇಲ್ ಆಗಿ ನೋಡೋಣ ಯೋಬನ ಬಗ್ಗೆ. ಕೆಲವು ಮಾತು ಹೇಳೋದಾದ್ರೆ, ಯೋಬನು ಒಳ್ಳೆಯವನಾಗಿದ್ದರೂ ಸೈತಾನನ ಶೋಧನೆಗೆ ಒಳಪಡ್ತಾನೆ. ಸೈತಾನನ ಶೋಧನೆಗೆ ಒಳಪಟ್ಟರೂ ಆತ ನಂಬಿಕೆ, ಪ್ರಾರ್ಥನೆ ಬಿಡೋದಿಲ್ಲ. ನಂಬಿಕೆ ಮತ್ತು ಪ್ರಾರ್ಥನೆ ಬಿಡೋದಿಲ್ಲ. ಆ ನಂಬಿಕೆ, ಪ್ರಾರ್ಥನೆ ಇರೋದರಿಂದನೇ ಆತನು ಮತ್ತೆ ದೇವರ ಆತನ ಮತ್ತೆ ಉತ್ತಮ ಸ್ಥಿತಿಗೆ ತರ್ತಾನೆ. ಅಷ್ಟೇ ಅಲ್ಲ, ಮೊದಲಿಗಿಂತ ಡಬಲ್ ಆಶೀರ್ವಾದ ಯೋಬನಿಗೆ ಕೊಡ್ತಾನೆ ದೇವರು. ಹಲ್ಲೆಲೂಯಾ. ನಾವು ನೀವು ಅಷ್ಟೇ ಕಷ್ಟ ಬಂತು ಅಂತ ಪ್ರಾರ್ಥನೆ ಮಾಡೋದು ಬಿಡಬೇಡ್ರಿ, ದೇವರನ್ನು ಬಿಡಬೇಡ್ರಿ, ಸಭೆಗೆ ಚರ್ಚಿಗೆ ಬರೋದು ಬಿಡಬೇಡ್ರಿ. ನಮಗೆ ಎಷ್ಟು ಕಷ್ಟ ಬರ್ತದೋ ಅಷ್ಟು ನಮ್ಗೆ ಒಳ್ಳೇದಾಗ್ತದೆ. ಯಾಕೆಂದ್ರೆ ದೇವರು ನಮ್ಮನ್ನು ನಿಮ್ಮನ್ನ ಪರೀಕ್ಷಿಸ್ತಾನಂತೆ, ಪರಿಶೋಧಿಸ್ತಾನಂತೆ, ಟೆಸ್ಟ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಏನು ಸಹನೆ, ತಾಳ್ಮೆ ಇದೆಯಾ? ಪ್ರಾರ್ಥನಾ ಜೀವಿತ ಇದೆಯಾ? ಸರಿಯಾಗಿದೆಯಾ? ನಾವು ಸಂಪೂರ್ಣ ನಂಬಿಕೆಯಲ್ಲಿ ಇದ್ದೇವಾ ಇಲ್ವಾ? ನಾವು ಪ್ರಾರ್ಥನೆಯಲ್ಲಿ ಇದ್ದೇವಾ ಇಲ್ವಾ? ನಮ್ಮ ಜೀವಿತ ಪ್ರಾರ್ಥನಾ ಜೀವಿತವಾ ಅಲ್ಲವಾ ಅಂತ
ಪರೀಕ್ಷೆ ಮಾಡ್ತಾರೆ ದೇವರು. ಅದಕ್ಕೆ ನಾವು ಪರೀಕ್ಷೆ ಇದ್ದಾಗ ಏನು ಮಾಡಬೇಕು? ಪರೀಕ್ಷೆ ಬರೀತಾ ಹೋಗ್ಬೇಕು, ಸಹಿಸ್ತಾ ಹೋಗ್ಬೇಕು. ಸಹನೆಯಿಂದ, ತಾಳ್ಮೆಯಿಂದ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಇದ್ದಾಗ ನಮ್ಮ ಕಷ್ಟ ನಷ್ಟವೆಲ್ಲ ದೂರ ಆಗ್ತದೆ. ನಮಗೆ ದೇವರು ಸಂತೋಷ ಸಮಾಧಾನ ಕೊಡ್ತಾನೆ. ಯಾಕೆಂದ್ರೆ ನಮ್ಮ ದೇವರು ಯಾರು? ನಮ್ಮ యేసయ్య ಸಮಾಧಾನ ಕರ್ತನು, ದಯಾಮಯನು, ಕರುಣಾಮಯನು, ಸಮಾಧಾನ ಕರ್ತನು, ಶಾಂತಿ ಸ್ವರೂಪನಾದ ದೇವರು ನಮಗೆ ಶಾಂತಿ ಸಮಾಧಾನ ಕೊಡ್ತಾನೆ. ಆ ನಂಬಿಕೆಯಿಂದ ನಾವಿರಬೇಕು ಮಕ್ಕಳು. ಯಾವಾಗಲೂ ನಂಬಿಕೆ ಕಳಕೊಳ್ಳಬಾರದು, ನಂಬಿಕೆಯಿಂದ ಬಿದ್ದು ಹೋಗಬಾರದು, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಬಾರದು, ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು. ಎಷ್ಟೇ ದುಃಖ ಇರಲಿ, ಕಷ್ಟ ಇರಲಿ, ಪ್ರಾರ್ಥನೆಯನ್ನು ಮುಂದೆ ಸಾಗಿ ಹೋದಾಗ ಆ ಪ್ರಾರ್ಥನೆಯನ್ನು ದೇವರು ಕೇಳಿಸ್ಕೊಳ್ತದೆ. ಪರಲೋಕ ರಾಜ್ಯದಲ್ಲಿ ದೇವರು ಅನುದಿನ ಅನುಕ್ಷಣವು ನಮ್ಮನ್ನು ನೋಡ್ತಾ ಇದ್ದಾನೆ, ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾನೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ, ನಮ್ಮ ಮೊರೆಗಳನ್ನು ಕೇಳ್ತಾ ಇದ್ದಾನೆ. ನಮ್ಮ ಮೊರೆಗಳನ್ನು ಕೇಳಿದಂಥ ದೇವರು ನಮಗೆ ಸದುತ್ತರವನ್ನು ಕೊಟ್ಟೇ ಕೊಡ್ತಾನೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಸಿಗ್ತದೆ. ಈಗ ನಾವು ಸಾಕ್ಷಿಗಳು ಕೇಳಿದ್ವಿ. ಸಾಕ್ಷಿಗಳಂದ್ರೆ ಏನು? ನಾವು ಮಾಡಿದ ಪ್ರಾರ್ಥನೆಗೆ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಅಲ್ವಾ? ನಾವು ಮಾಡಿದ ಪ್ರಾರ್ಥನೆ ಕೇಳಿ ದೇವರು ಮಾಡಿದ ಅದ್ಭುತ ಕಾರ್ಯಗಳು ನಾವೇನು ಅನುಭವಿಸಿದೆವೋ ಅವೇ ನಮ್ಮ ಸಾಕ್ಷಿಗಳು. ದೇವರು ಅದೇ ಹೇಳ್ತಾ ಇರೋದು, ನೀವೇನಾಗಿರ್ಬೇಕಂತೆ? ಆತನಿಗೆ ಸಾಕ್ಷಿಗಳಾಗಿರಬೇಕು. ನಾವೆಲ್ಲರೂ ಈಗ ಸಾಕ್ಷಿಗಳಾಗಿದ್ದೇವೆ. ನಾವಿಲ್ಲಿ ಬಂದು ಮಂದಿರದಲ್ಲಿ ಕೂತಿದ್ದೇವೆ, ಯೇಸು ಸ್ವಾಮಿನ ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೀಕ್ಷಾಸ್ನಾನ ಹೊಂದಿದ್ದೇವೆ, ಪಾದ ಸನ್ನಿಧಿ, ದೇವರ ಪಾದ ಸನ್ನಿಧಿಯಲ್ಲಿ ಮಂದಿರದಲ್ಲಿ ಬಂದು ಕುಳಿತಿದ್ದೇವೆ ಅಂದರೆ ನಾವಿಲ್ಲಿರುವವರೆಲ್ಲರೂ ಸಾಕ್ಷಿಗಳೇ ಮಕ್ಕಳು. ಸಾಕ್ಷಿಗಳೇ ನಾವೆಲ್ಲರೂ. ಇಲ್ಲಿ ಬಂದಿದ್ದೇವೆ ಅಂದ್ರೆ ಸುಮ್ಮನೆ ಬಂದಿಲ್ಲ ಅಲ್ವಾ? ಸುಮ್ಮನೆ ಬಂದು ಬರ್ತೇವಾಗಿದೆ ದೇವರ ಹತ್ರ. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವೆ. ದೇವರು ನಮ್ಮನ್ನು ಕಾಯ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಆತ್ಮದೇವರು, ಪರಿಶುದ್ಧಾತ್ಮದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾನೆ, ಸಹಾಯಕನಾಗಿದ್ದಾನೆ, ಜೊತೆಗಾರನಾಗಿದ್ದಾನೆ, ನಮ್ಮನ್ನು ಕಾಯ್ದು ಕಾಪಾಡ್ತಾ ಇದ್ದಾನೆ. ಯಾವಾಗಲೂ ನಮ್ಮ ಸಂಗಡ ಇರ್ತದೆ. ಆ ನಂಬಿಕೆಯಲ್ಲಿ ನಾವು ಜೀವಿಸಬೇಕು ಮಕ್ಕಳು. ದೇವರ ಮಕ್ಕಳು ಅಂದರೆ ಆತನಲ್ಲಿ ನಂಬಿಕೆಯಲ್ಲಿ ನಾವು ಮುಂದೆ ಸಾಗಿ ಹೋಗಬೇಕು. ನಂಬಿಕೆಯ ಜೀವನದಿಂದಲೇ ನಾವು ಸಾಕ್ಷಿಗಳಾಗಿರುವುದಕ್ಕೆ ಸಾಧ್ಯವಾಗ್ತದೆ. ಪರಿಶುದ್ಧಾತ್ಮ ದೇವರು ಸದಾ ಕಾಲ ನಿಮ್ಮ ಸಂಗಡ ಇರಲಿ ಮತ್ತು ನಮಗೆ ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಹೇಳ್ತಾ ಒಳ್ಳೆ ದಾರಿಯಲ್ಲಿ ಮಾರ್ಗದಲ್ಲಿ ದೇವರು ನಡೆಸಲಿ ಮತ್ತು ದೇವರ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ದೇವರು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ.